ಅಕ್ರಮವಾಗಿ ಕಬಳಿಸಲಿಕ್ಕೆ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳನ್ನ ಬಳಸ್ಕೊಂಡು ಡಿಸೆಂಬರ್ 25ನೇ ತಾರೀಕು 2025 ಕ್ರಿಸ್ಮಸ್ ದಿನ ರಜದ ದಿನ ಅವ್ರು ಹೋಗ್ಬಿಟ್ಟು ಅಪ್ಲೋಡ್ ಮಾಡಿಸಿದ್ದಾರೆ. ಆ 29 ಗುಂಟೆ ಜಾಗನ ಅಲ್ಲಿರೋ ಬಲಾಢ್ಯರು ಮತ್ತು ಇವರಿಂದ ಪರ್ಚೇಸ್ ಮಾಡಿರುವಂಥ ವ್ಯಕ್ತಿಗಳಿದ್ದಾರೆ, ಅವರು ಸಂಪೂರ್ಣವಾಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಫೈಲ್ ಮಾಡ್ಬೇಕಂದ್ರೆ ಅವ್ರ ಕೈ ಬೈ ನೋಡ್ತಾರೆ, ಲಂಚ 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 ಲಂಚ. ಈ ತಾಲೂಕು ಆಫೀಸು KR ಅಲ್ಲಿ ಭ್ರಷ್ಟಾಚಾರ ತುಂಬ ತೊಳ್ತಾ ಇದೆ. ಬೆಂಗಳೂರು ಪೂರ್ವ ತಾಲೂಕು ಬಿದ್ರಳ್ಳಿ ಹೋಬಳಿ ಕಾಡಗ್ರಹಾರ ಸರ್ವೆ ನಂಬರ್ 102/1 ಹಳೆ ಸರ್ವೆ ನಂಬರು, ಹೊಸ ಸರ್ವೆ ನಂಬರು 102/6. ಇದರಲ್ಲಿ 29 ಗುಂಟೆ ಜಮೀನು ದಲಿತ ಕುಟುಂಬದರಾದಂಥ ಕಾಂತಮ್ಮ ಅವರ ತಂದೆ ಮುನ್ಮಾರಪ್ಪನವ್ರ ಕಡೆಯಿಂದ ಕಾಂತಮ್ಮ ಅವ್ರಿಗೆ ಭೌತಿಕತೆಯಾಗಿ ಬಂದಿರುತ್ತೆ. ಈ ಹಿಂದೆ ಈ 102/1 ಸರ್ವೆ ನಂಬರ್ನಲ್ಲಿ ಒಟ್ಟು 3 ಎಕರೆ 32 ಗುಂಟೆ ಇದ್ದು 3 ಎಕರೆ 3 ಗುಂಟೆ ಜಮೀನನ್ನು ಅವರು ಹಂತವಾಗಿ ಮಾರಿರ್ತಾರೆ. ಉಳಿಕೆ 29 ಗುಂಟೆ ಜಮೀನಿತ್ತು. ಈ ಜಮೀನನ್ನು ಅಲ್ಲಿ ಯಾರು ಇವ್ರ ಕಡೆಯಿಂದ ಪರ್ಚೇಸ್ ಮಾಡಿದ್ರು, ಕ್ರಯ ಮಾಡ್ಕೊಂಡಿದ್ರು, ಆ ಭೂಗೌಡರು ಬಲಾಢ್ರು ಇವತ್ತು ಒತ್ತುವರಿ ಮಾಡಿಕೊಂಡು ಅವರ ಜಮೀನನ್ನು ಅವ್ರಿಗೆ ಕೊಡ್ತಾ ಇಲ್ಲ. 29 ಗುಂಟೆ ಜಮೀನು ಬಹುಶಃ ಒಂದು 7 ರಿಂದ 8 ಕೋಟಿ ರೂಪಾಯಿ ಆಸ್ತಿ ಇರ್ತಕ್ಕಂಥ ಜಮೀನನ್ನು ಅಕ್ರಮವಾಗಿ ಕಬಳಿಸಲಿಕ್ಕೆ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳನ್ನ ಬಳಸ್ಕೊಂಡು ಕಾಲಾಂತರದ ಸುಮಾರು 4 ವರ್ಷಗಳಿಂದ ಅವ್ರಿಗೆ ಕಚೇರಿಗಳನ್ನು ಸರ್ವೆ ಆಗಿರ್ಬೋದು, ತಾಲೂಕು ಆಫೀಸು, DC ಆಫೀಸಲ್ಲೆಲ್ಲ ಅವರು ಅಲ್ಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಾದೇಪುರ ದಲಿತ ಸಂಘದ ಪದಾಧಿಕಾರಿಗಳು ಹಾಗೂ ಪ್ರಜಾವಿಮೋಚನಾ ಚಳವಳಿಯವರು ಸಹ ಅವ್ರಿಗೆ ಒಂದು ಸಹಾಯನ ನೀಡಿ ಈ ದಿನ ನಾವು ADLR ಸಾಹೇಬರನ್ನ ಭೇಟಿ ಮಾಡಿರ್ತೀವಿ. ಇದರ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾವು ಹಿಂದೆ ಈ 2 ಎಕರೆ 3 ಗುಂಟೆ ಬಹುಮಾಲೀಕತ್ವ ಇರ್ತಕ್ಕಂಥ ಜಮೀನನ್ನು ನಾವು SC/ST ಆಯೋಗದಲ್ಲಿ ಕಂಪ್ಲೇಂಟನ್ನು ಕಾಂತಮ್ಮ ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಈ ಕಂಪ್ಲೇಂಟ್ ವಿಚಾರವಾಗಿ ತಾಲೂಕು ಆಫೀಸ್ಗೆ ಅವ್ರು ಲೆಟ್ರ್ ಕಳಿಸಿರ್ತಾರೆ. ತಹಶೀಲ್ದಾರ್ ಅವರು ADLRಗೆ ಲೆಟ್ರ್ ಮಾಡ್ತಾರೆ, ಇವರು ಒಂದು ಜಮೀನಿಗೆ ನೀವು ರಕ್ಷಣೆ ನೀಡಿ ಮತ್ತು ಅವ್ರಿಗೆ ಕಾಲಾಂತರದಲ್ಲಿ ಹದ್ಬಸ್ತ್ ಮಾಡಿಕೊಡಿ ಅಂತೇಳಿ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸ್ಥಳಕ್ಕೆ ಬರ್ದಿರೇ ಬೇಜವಾಬ್ದಾರಿತನದಿಂದ ಸುಮಾರು ನಾವು ಸೆಪ್ಟೆಂಬರ್ ತಿಂಗಳಿಂದ 7 ತಿಂಗಳ ಕಾಲ ಇದುವರೆಗೂ ಸಹ ಹದ್ಬಸ್ತನ್ನು ಮಾಡಿರೋದಿಲ್ಲ. ಈ ಮಧ್ಯದಲ್ಲಿ SC/ST ಆಯೋಗಕ್ಕೆ ಬಂದಂತಹ K ಮಾದೇಶ್ ಅಂತೇಳಿ ಬಿನ್ ಕೆಂಪಯ್ಯ ಅಂತೇಳಿ ಆ ವ್ಯಕ್ತಿ ಬಂದಲ್ಲಿ ಹೇಳಿಕೆ ಕೊಡ್ತಾರೆ, ಅವ್ರ ಜಮೀನಿದ್ರೆ ಅವ್ರು ತಗೊಳ್ಳಿ ಸ್ವಾಮಿ ಅಂತೇಳಿ. ಇಲ್ಲಿ ಅಲ್ಲಿ ಭಿನ್ನ ಹೇಳಿಕೆ ಕೊಟ್ಟು ಇಲ್ಲಿ ಪೋಡಿಗೆ ಅರ್ಜಿ ಹಾಕ್ಕೊತಾರೆ. ಪೋಡಿಗೆ ಅರ್ಜಿ ಹಾಕ್ಕೊಂಡಾಗ ಅಕ್ಟೋಬರ್ 15ನೇ ತಾರೀಕು ಅವರು ಪೋಡಿ ಮಾಡಿಸ್ತಾರೆ. ಆ ಪೋಡಿ ಮಾಡಿರ್ತಕ್ಕಂಥ ಪ್ರಕ್ರಿಯೆನ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಿರೋದಿಲ್ಲ. ಇಲ್ಲಿ ಅಪ್ಲೋಡ್ ಮಾಡದೇ ಇರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, SC/ST ಆಯೋಗದಿಂದ ಕಾಂತಮ್ಮ ಅವರು ದೂರು ಕೊಟ್ಟಿರ್ತಾರೆ. ಆ ದೂರು ವಿಚಾರದಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ, ಕಾಂತಮ್ಮರ ಜಮೀನನ್ನು ಹೆಂಗಾದ್ರೂ ಮಾಡಿ ಲಪ್ಟಾಯಿಸ್ಬೇಕಂತ ಹೇಳ್ಬಿಟ್ಟು ಅವರು ತಡ ಮಾಡಿ ಇವ್ರಿಗೆ ಹಿಂಬಾರನ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ 29ನೇ ತಾರೀಕು ಇವ್ರಿಗೆ ಹಿಂಬಾರ ಕೊಡ್ತಾರೆ. ಆ ಹಿಂಬಾರ ಕೊಟ್ಟಾಗ ಬಹುಮಾಲೀಕತ್ವ ಇದೆ ಅಂತ ಹೇಳ್ತಾರೆ. ಆದರೆ ನೋಡಿ ಸ್ವಾಮಿ, ಇಲ್ಲಿ 25ನೇ ತಾರೀಕು ತಾವೆಲ್ಲ ನೋಡ್ಬೋದು, ಡಿಸೆಂಬರ್ 25ನೇ ತಾರೀಕು 2025 ಕ್ರಿಸ್ಮಸ್ ದಿನ ರಜದ ದಿನ ಅವ್ರು ಹೋಗ್ಬಿಟ್ಟು ಅಪ್ಲೋಡ್ ಮಾಡಿಸಿದ್ದಾರೆ. ಅಪ್ಲೋಡ್ ಮಾಡಿಸಿ ಕಾಂತಮ್ಮ ಹೆಸರಲ್ಲಿ ಒಂಟಿ ಖಾತೆ ಬರುತ್ತೆ. ಆ ಖಾತೆ ಬಹುಮಾಲೀಕತ್ವ ಇರೋದಿಲ್ಲ. ಹೆಂಗಾದ್ರೂ ಮಾಡಿ ಇವ್ರನ್ನ ಕುಗ್ಗಿಸ್ಬೇಕಂತ ಹೇಳ್ಬಿಟ್ಟು ಈ ಸರ್ವೆ ಅಧಿಕಾರಿಗಳು ಇದುವರೆಗೂ ಹದ್ಬಸ್ತ್ ಮಾಡಿರೋದಿಲ್ಲ. ಈ ಮಧ್ಯದಲ್ಲಿ ಅವರು ಫೆಬ್ರವರಿ 5ನೇ ತಾರೀಕು ಹದ್ಬಸ್ತಿಗೆ ದುಡ್ಡು ಕಟ್ತಾರೆ. ದುಡ್ಡು ಕಟ್ಟಿ ಅವರು ನಮ್ಮ ಜಾಗನ ಹದ್ಬಸ್ತ್ ಮಾಡಿಕೊಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ADLRಗೆ ಹೇಳಿದಾಗ ಹದ್ಬಸ್ತ್ ಅರ್ಜಿ ಪ್ರಕಾರ ಅವರು ಫೆಬ್ರವರಿ 18ನೇ ತಾರೀಕು ಸ್ಥಳಕ್ಕೆ ಬಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ಅಲ್ಲಿನೂ ಸಹ ಅಲ್ಲಿ ಬಂದಂಥ ಲೈಸೆನ್ಸ್ ಹೋಲ್ಡ್ರು ಸುರೇಶ್ ಅಂತೇಳಿ ಒಬ್ಬ ಸರ್ವೆ ಅಧಿಕಾರಿ, ನಾನು ದಾಖಲೆಗಳನ್ನು ಮರೆತು ಬಂದುಬಿಟ್ಟಿದ್ದೀನಿ, ಇನ್ನೊಂದು ದಿನ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕ್ತಾರೆ. ಈ ಗ್ಯಾಪಲ್ಲಿ ಅವರು ಮತ್ತೆ ಆ ಬಾಜುದಾರರ ಹತ್ರ ಏನಾದರೂ ಹಣ ಪಡೆದಿರ್ತಕ್ಕಂಥ ಸಂದೇಹ ಕೂಡ ಬಲಾಢ್ಯವಾಗಿದೆ ನಮಗೆ. ಅವರು ಪಡೆದು ನಿನ್ನೆ ದಿವಸ ರಾತ್ರಿ 7 ಗಂಟೆಯಲ್ಲಿ ನಮಗೆ ಒಂದು ಮೆಸೇಜ್ ಮಾಡ್ತಾರೆ, ಇಲ್ಲೊಂದು ತಕರಾರು ಬಂದಿದೆ, ನೀವು ಹಾಗಾಗಿ ಸರ್ವೆ ಮಾಡೋಕ್ಕಾಗೋದಿಲ್ಲ ಅಂತ. ನಾನು ಕೇಳ್ಕೊತೀನಿ, ತಮಗೆ ಇಲ್ಲಿ ಟಪಾಲಲ್ಲಿ ಒಂದು ಅರ್ಜಿ ಕೊಟ್ಟಾಗ ಅಧಿಕಾರಿ ಹತ್ರ ಬರಲಿಕ್ಕೆ 2-3 ದಿನ ಆಗುತ್ತೆ. ನೀವು ಅರ್ಜಿ ಕೊಟ್ಟು ವಿತಿನ್ ಸೆಕೆಂಡ್ಸಲ್ಲಿ ನಮಗೆ ನೀವು ಮಾಹಿತಿ ಕೊಟ್ಬಿಟ್ಟು ನೀವು ತಕರಾರು ಅಂತ ಹೇಳ್ತೀರಾ. ಅದೇ ನಾವು ಕೊಟ್ಟಂಥ ಅರ್ಜಿಗೆ 7 ತಿಂಗಳಾದರೂ ಸಹ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ADLR ವಿವೇಕ್ ಮಹಾದೇವ್ ಅವರ ಹತ್ರ ಎಲ್ಲ ಒಂದು ಕೂಲಂಕುಷವಾಗಿ ಅವ್ರಿಗೆ ತಿಳಿಸಿದ್ದೀವಿ.
ಅವರು ಸಹ ಒಂದು ಭರವಸೆ ನೀಡಿದ್ದಾರೆ. ಆ ದಲಿತರಿಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ, ಕಾನೂನು ರೀತಿ ಅದೇನು ಕ್ರಮ ಜರುಗಿಸ್ಬೇಕು ಜರುಗಿಸಿ ತಮಗೆ ನ್ಯಾಯ ಒದಗಿಸಿ ಹದ್ಬಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೇನಾದರೂ ಮುಂದಿನ ದಿನಗಳಲ್ಲಿ ಹದ್ಬಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಫ್ರೀಡಮ್ ಪಾರ್ಕಲ್ಲೂ ಸಹ ಉಗ್ರವಾದ ಹೋರಾಟವನ್ನು ಮಾಡಿ ಈ ಒಂದು ದಲಿತ ಹೆಣ್ಣುಮಗಳಿಗೆ ನಾವು ನ್ಯಾಯ ಕೊಡಿಸ್ಲಿಕ್ಕೆ ಬದ್ರಿದ್ದೀವಿ. SK ಮಾದೇಶ್, ಪೂರ್ವ ತಾಲೂಕು ಬಿದ್ರಳ್ಳಿ ಹೋಬಳಿ ಕಾಡಗ್ದಾರ ಗ್ರಾಮದ ಸರ್ವೆ ನಂಬರು 102/1ರಲ್ಲಿ ಒಟ್ಟಾರೆಯಾಗಿ 3 ಎಕರೆ 34 ಗುಂಟೆ ಜಾಗ ಇರುತ್ತೆ. ಅದು ಕಾಂತಮ್ಮ ಅವ್ರು ಸೇರೋದು ಪಿತ್ರಾಜಿತವಾದ ಆಸೆ ಆಗಿರುತ್ತೆ. ಅದನ್ನು ಒಂದಷ್ಟು ಜನಕ್ಕೆ ಇವರು ಮಾರಾಟ ಮಾಡಿರ್ತಾರೆ. ಇನ್ನು ಉಳಿಕೆ 29 ಗುಂಟೆ ಜಾಗ ಹಂಗೆ ಇರುತ್ತೆ. ಆ 29 ಗುಂಟೆ ಜಾಗನ ಅಲ್ಲಿರೋ ಬಲಾಢ್ಯರು ಮತ್ತು ಇವರಿಂದ ಪರ್ಚೇಸ್ ಮಾಡಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ಸಂಪೂರ್ಣವಾಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಸಂಬಂಧಪಟ್ಟಾಗೆ ನಾವು DCRL ಕಂಪ್ಲೇಂಟ್ ಕೊಡ್ತೀವಿ. ನಮ್ಮ ಜಾಗ ಎಲ್ಲಿದೆ, ನಮ್ಮ ಜಾಗನ ನಮಗೆ ಒತ್ತುವರಿ ಆಗಿದೆ, ಒತ್ತುವರಿನ ಬಿಡಿಸ್ಕೊಡಿ ಅಂತೇಳಿ ಕೇಳಿರ್ತೀವಿ. ಆ DCR ಅವ್ರು ಏನು ಮಾಡ್ತಾರೆ, ಇಲ್ಲಿ ತಾಲೂಕು ಆಫೀಸ್ಗೆ ಬರೀತಾರೆ. ಅವ್ರದ್ದು ಎಲ್ಲಿದೆ ಜಾಗ, ಒತ್ತುವರಿ ಆಗಿರೋ ಜಾಗನ ಅವ್ರಿಗೆ ಬಿಡಿಸ್ಕೊಂಡು ಗುರುತಿಸಿ ಕೊಡಿ ಅಂತೇಳಿ ಇದು ಮಾಡ್ತಾರೆ. ಈ ಮಧ್ಯೆ ಏನಾಗುತ್ತೆ ಅಂದರೆ ಇಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರಲ್ಲ, ಒತ್ತುವರಿ ಮಾಡ್ಕೊಂಡಿರೋರು ನಮಗಿಂತ ಮುಂಚೆ ಬಂದು ಇಲ್ಲಿ ನಾವು ಸರ್ವೆಗೆ ಅರ್ಜಿ ಹಾಕಿರ್ತೀವಿ. ನಮ್ಮ ಸರ್ವೆ ಅರ್ಜಿನ ಯಾವುದೇ ಕಾರಣಕ್ಕೂ ಇವರು ಗಣನೆಗೆ ತಗೊಂಡಿರೋದಿಲ್ಲ. ಬಟ್ ನಮಗಿಂತ ಹಿಂದೆ ಹಾಕಿರ್ತಾರಲ್ಲ ಇವ್ರ ಅರ್ಜಿನ, ನಮ್ಗೆ ಗೊತ್ತಿಲ್ಲದೇ ಇವರೆಲ್ಲ ಅರ್ಜಿ ಇದು ಮಾಡಿಬಿಟ್ಟು ಪೋಡಿ ಮಾಡಿ ಸಪ್ರೇಟ್ ಮಾಡಿಬಿಡ್ತಾರೆ. ಅದಾದ ನಂತರ ಮತ್ತೆ ಇನ್ನೊಂದು ಸರಿ ನಾವು ನಮ್ಗೆ ಹದ್ದುಬಸ್ತು ಮಾಡ್ಕೊಡಿ ಅಂತ ಮತ್ತೆ ಇನ್ನೊಂದು ಸರಿ ಅರ್ಜಿ ಹಾಕ್ತೀವಿ. ಅರ್ಜಿ ಹಾಕಿದ್ಮೇಲೆ ಫೆಬ್ರವರಿ ತಿಂಗಳಲ್ಲಿ ನಮ್ಮ ವಿರುದ್ಧವಾಗಿ ಒಂದು ಕೇಸನ್ನು ದಾಖಲು ಮಾಡ್ತಾರೆ. ಏನಂತ ಒಂದು ಇಂಜೆಕ್ಷನ್ ಸುಟ್ಟನ್ನು ಇದೇ ನಮ್ಮ KRPುರಂ ಕೋರ್ಟಲ್ಲಿ ದಾಖಲು ಮಾಡ್ತಾರೆ. ಬಟ್ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಏನಂತ ಮೆನ್ಷನ್ ಮಾಡಿದರೆ, ಸರ್ವೆ ನಂಬರ್ 100/8ಗೆ ಮಾತ್ರ ಅವರು ಸ್ಟೇ ತೊಗೊಂಡಿರೋದು. ಸರ್ವೆ ನಂಬರ್ 102/6ಗೆ ತೊಗೊಂಡಿಲ್ಲ. ನಮ್ಮದು ಸರ್ವೆ ನಂಬರ್ 102/6. ಈಗ ಮುನಿಸ್ವಾಮಿ ರೆಡ್ಡಿ ಅನ್ನೋರು ಸ್ಟೇ ತೊಗೊಂಡಿರೋದು ಸರ್ವೆ ನಂಬರ್ 102/8ಗೆ ತೊಗೊಂಡಿದ್ದಾರೆ. ಬಟ್ ನಿನ್ನೆ ಏನಾಗಿದೆ ಅಂದರೆ ಇಲ್ಲಿರುವಂಥ ಒಬ್ಬ ಸರ್ವೆ ಆಫೀಸರ್ ಸುರೇಶ್ ಅನ್ನೋರು ನಮ್ಮ ಅರ್ಜಿದಾರರಿಗೆ ಒಂದು ಸಂದೇಶನ ಕಳಿಸ್ತಾರೆ. ಏನಂತ, ಈ ಥರ ಕೋರ್ಟ್ ಸ್ಟೇ ಇದೆ, ನಾವು ಇವತ್ತು ಬಂದವರು ಹದ್ದುಬಸ್ತು ಮಾಡಬೇಕಾಗಿತ್ತು. ಸಂಜೆ 7 ಗಂಟೆಗೆ ಅವ್ರು ಅರ್ಜಿ ಕೊಟ್ಟಿರೋದು ಸಂಜೆ ಒಂದು 3-4 ಗಂಟೆಗೆ ಇಲ್ಲಿ ಅರ್ಜಿ ಕೊಟ್ಟು ಟಪ್ಪಲಲ್ಲಿ ಅರ್ಜಿ ಕೊಟ್ಟಿರ್ತಾರೆ. ಇಮಿಡಿಯೇಟಾಗಿ ಅದನ್ನು ಫೋಟೋ ತೊಗೊಂಡ್ಬಿಟ್ಟು ನಮ್ಮ ಅರ್ಜಿದಾರರಿಗೆ ಮೆಸೇಜ್ ಕಳಿಸ್ತಾರೆ. ಈ ಥರ ಅವರು ಅರ್ಜಿ ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ಸ್ಟೇ ಇದೆ, ನಾವು ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಹೆಂಗೆ ಸಾಧ್ಯ ಇದು ಅನ್ನೋದು ಒಂದು ವಿಚಾರ ನಮ್ಗೆ ಅನುಮಾನ ಬರ್ತಾಯಿದೆ. ಯಾಕಂದರೆ ಈ ಸರ್ವೆ ಅಧಿಕಾರಿಗಳು ಸಂಪೂರ್ಣವಾಗಿ ಒತ್ತುವರಿದಾರರ ಜೊತೆ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ ಮತ್ತು ಅವರಿಂದ ಭ್ರಷ್ಟಾಚಾರ ನಡೆದಿರೋದು ನಮ್ಗೆ ಭಾಳಷ್ಟು ಅನುಮಾನಗಳಿದೆ. ಯಾಕಂದರೆ ಇಲ್ಲಿ ನಡೆದಿರೋ 5-10 ನಿಮಿಷಕ್ಕೆ ನಮಗೊಂದು ಸಂದೇಶ ಕೊಡ್ತಾರೆ, ನಾಳೆ ನಾವು ಬರೋದಿಲ್ಲ, ನಿಮ್ಗೆ ಅರ್ಜಿ ಇದೆ ಅಂತ ಹೇಳ್ಬಿಟ್ಟು. ಆದರೆ ಅರ್ಜಿಯಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಸರ್ವೆ ನಂಬರ್ ಯಾವುದು ಅನ್ನೋದು. ನಮ್ಮ ಅರ್ಜಿದಾರ ಸರ್ವೆ ನಂಬರ್ ಬಂದ್ಬಿಟ್ಟು 102/6 29 ಗುಂಟೆ. ಬಟ್ ಅವ್ರು ಸ್ಟೇ ತೊಗೊಂಡಿರೋದು ಯಾವ ಸರ್ವೆ ನಂಬರ್ ಅಂದರೆ 102/8 25 ಗುಂಟೆಗೆ ಸ್ಟೇ ತೊಗೊಂಡಿರೋದು. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಏನು ಜಾನಕೋಡು ಮತ್ತು ಭ್ರಷ್ಟಾಚಾರಕ್ಕೆ ಒಳಗಾಗಿ ಅಮಾಯಕ ದಲಿತರಿಗೆ ಮತ್ತು ನಮ್ಮ ಕಕ್ಷಿದಾರರಿಗೆ ಭಾಳಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇವ್ರ ವಿರುದ್ಧವಾಗಿ ಸರ್ಕಾರಕ್ಕಾಗಿ, ಕಂದಾಯ ಸಚಿವರಿಗಾಗಿ, ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಸ್ಥಳೀಯ ಶಾಸಕರು ಎಲ್ಲರಿಗೂ ಕೂಡ ನಾವು ಅವ್ರ ವಿರುದ್ಧವಾಗಿ ದೂರನ್ನ ಕೊಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಭಾಳಷ್ಟು ಶ್ರಮವನ್ನು ಪಡ್ತಾ ಇದ್ದೀವಿ. ನಮ್ಮ ತಾಯಿ ಕಾಂತಮ್ಮ ಅಂತ, ಅವರು ಮನೆಯಿಂದ ಆಸ್ತಿ ಕೊಟ್ಟಿದ್ದರು. ಅದಕ್ಕೆ ಅಕ್ಕಪಕ್ಕದಲ್ಲಿರೋ ಜಮೀನ್ದಾರರು ಎಲ್ಲ ಮುನಿಸ್ವಾಮಿ ರೆಡ್ಡಿ ಮತ್ತು ಮಾದೇಶಪ್ಪ ಅನ್ನೋ ಇಬ್ಬರೂ ಸೇರಿ ಅರ್ಧ ಹಾಕ್ಕೊಂಡು ನಮ್ಗೆ ಮೋಸ ಮಾಡ್ತಿದ್ದಾರೆ. ನಾವು 4 ಜನ ಹೆಣ್ಮಕ್ಳು, ನಮ್ಗೆ ಯಾವುದೇ ಆಸ್ತಿ ಏನೂ ಇಲ್ಲ, ಬಡವರು, ನಮ್ಗೆ ಮನೆಯೆಲ್ಲ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಅನ್ಯಾಯ ಆಗಬಾರ್ದು, ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ಇವರು ಏನು ಅಂತಾರಮ್ಮ ಅಧಿಕಾರಿಗಳು ಬಂದರೆ ಇವತ್ತು ಬಾ, ನಾಳೆ ಬಾ, ಒಂದು ವಾರ ಸುಮಾರು 8 ತಿಂಗಳಿಂದ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಮಗೇನು ಒದಗಿಸ್ಕೊಡ್ತಾ ಇಲ್ಲ. ಇವತ್ತು ಬನ್ನಿ, ನಾಳೆ ಬನ್ನಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಯಾರೂ ನಮ್ಗೆ ಸಹಾಯ ಮಾಡ್ತಾ ಇಲ್ಲ. ನಮ್ಮ ದಲಿತ ಸಂಘಟನೆಯಿಂದ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಆದ್ರೂ ಮುಂದೆ ಡಿಲೇ ಮಾಡ್ತಾನೆ ಇದ್ದಾರೆ. ಏನಿವತ್ತು ದಲಿತ ಸಂಘಟನೆ ವತಿಯಿಂದ ADLRನ ಮೀಟ್ ಮಾಡಿದ್ದೀವಿ. ಗುಂಡೂರು ಗ್ರಾಮದಲ್ಲಿ ವಾಸಾಗಿರುವಂಥ ಕಾಂತಮ್ಮ ಅವರ ಆಸ್ತಿಯನ್ನು ಈ ಭೂಗಳರು ಕಬಳಿಸಿರೋದು ವಿಚಾರವಾಗಿ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಅವ್ರಿಗೆ ಯಾವುದೇ ಥರ ಸ್ಪಂದನೆ ಮಾಡ್ತಾ ಇಲ್ಲ. ಕೋದಂಡರಾಮಯ್ಯ ಅಂತವರು ಲೈಸೆನ್ಸ್ ಹೋಲ್ಡರು, ಅವರು ಇವ್ರಿಗೆ ಕಾಲು ಮಾಡಿ ಬೆದರಿಕೆ ಆಗ್ತಂಥ ಕಾರ್ಯ ಕೂಡ ನಮ್ಮ ಹತ್ರ ಇದೆ. ಅವ್ರಿಗೆ ಕೋದಂಡರಾಮಯ್ಯ ಇದು ಬುಕ್ಕದ ಹೇಳ್ತೇವೆ ಅಂದರೆ, ನೀವೇನಾದರೂ ಇದೇ ರೀತಿ ಜನರಿಗೆ ತೊಂದರೆ ಕೊಟ್ಟರೆ ನಿಮ್ಮ ಲೈಸೆನ್ಸ್ ಹೋಲ್ಡರ್ ಕ್ಯಾನ್ಸಲ್ ಮಾಡೋಕ್ಕೂ ನಾವು ಸಹಿಸಿಲ್ಲ. ಮುಂದಿನ ದಿನದಲ್ಲಿ ನಿಮ್ಮ ಲೈಸೆನ್ಸ್ ತೊಗೊಂಡೋಗಿ ಕಂದಾಯ ಸಚಿವರು ದೂರು ಕೊಡ್ತೀವಿ. ಇಲ್ಲಿ ನಾವು ಏನು ಈಗ ADLR ಏನು ಭರವಸೆ ಕೊಟ್ಟಿದ್ದಾರೋ ಅದು ಮುಂದಿನ ವಾರದಲ್ಲಿ ಆ ಕೆಲಸ ಮಾಡಿಲ್ಲ ಅಂದರೆ ಇವರು ಎಲ್ಲ ಕಂದಾಯ ಅಧಿಕಾರಿಗಳು ಸಹ ವಿರುದ್ಧವಾಗಿ ಮುಂದಿನ ದಿನದಲ್ಲಿ CMಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಎಲ್ಲರೂ ಕೂಡ ನಾವು ದೂರು ಕೊಡ್ತೀವಿ. ಈಗ ಇಲ್ಲಿ ನಡೆದಂಥ ಕಂದಾಯ ಸಚಿವ ಇಲ್ಲಿ ತಾಲೂಕು ಆಫೀಸಲ್ಲಿ ಒಂದು ಕ್ಲರ್ಕಿಂದ ಹಿಡಿದು ಒಂದು ತಹಸೀಲ್ದಾರ್ವರೆಗೂ ಟೇಬಲ್ ಮೇಲೆ ಟೇಬಲ್ಗೆ ಹೋಗ್ಬೇಕಂದ್ರೆ 1 ವಾರ 15 ದಿನ ಕೆಲಸ ಆಗುತ್ತೆ. ಒಂದು ಫೈಲ್ ಮೂವ್ ಆಗ್ಬೇಕಂದ್ರೆ ಅವ್ರ ಕೈ ಬೈ ನೋಡ್ತಾರೆ. ಲಂಚ 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 ಲಂಚ
ಯಾವುದೊಂದು ಸಣ್ಣ ಅಧಿಕಾರಿ ಟಪಲ್ ಸೆಕ್ಷನ್ ಕೂಡ ಅವ್ರಿಗೊಂದು ಹೋದರೆ ಒಂದು 500,000 ಕೊಟ್ಟರೆ ಅದು ಪೈಲು ಮುಂದೆ ಹೋಗೋದು. ಈ ರೀತಿ ಇರೋದ್ರಿಂದ ನಾನು ಇದು ಮುಖಾಂತರ ಕಂದಾಯ ಸಚಿವರಿಗೆ ತಿಳ್ಕೊಂಡು ಹೇಳ್ತಾ ಅಂದರೆ ಈ ತಾಲೂಕು ಆಫೀಸು KR ಪುರಮಲ್ಲಿ ಭ್ರಷ್ಟಾಚಾರ ತುಂಬ ತುಳ್ತಾ ಇದೆ. ಈ ತಾಲೂಕು ಆಫೀಸಲ್ಲಿ ಇದ್ರ ವಿಧವಾಗಿ ಸೂಕ್ಷ್ಮವಾಗಿ ಕ್ರಮ ತಗೊಂಡು ನೊಂದು ಬರುವಂಥ ದಲಿತ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆ